ಏನೋ ಬೆಳಗ್ಗೆ ಅಷ್ಟೇ ದರ್ಶನ್ ಫೋಟೋ ಒಂದು ರಿಲೀಸ್ ಆಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ಫೋಟೋ. ಬಿಜಿಎಸ್ಗೆ ಅಡ್ಮಿಟ್ ಆದ್ಮೇಲೆ ಯಾವುದೇ ಒಳಗಿನ ಫೋಟೋ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಯಾಕೆ ಫೋಟೋ ಬಂತು? ಇದರ ಹಿಂದೆ ಏನಾದರೂ ಮಾಸ್ಟರ್ ಪ್ಲಾನ್ ಇದೆಯಾ? ನಾಳೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಾಗಿದೆ. ಅರ್ಜಿ ವಿಚಾರಣೆ ಸಂದರ್ಭದಲ್ಲೇ ಈ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ ಅಂತಂದ್ರೆ ಯಾಕೆ ಅನ್ನೋ ಪ್ರಶ್ನೆ. ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಚಿಕಿತ್ಸೆ ಫೋಟೋ ವೈರಲ್ ಆಗಿದೆ. ಸಾರ್ವಜನಿಕರ ಅನುಕಂಪ ಗಿಟ್ಟಿಸೋದಕ್ಕೆ ಫೋಟೋ ಬಿಡುಗಡೆ ಶಂಕೆ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ಫೋಟೋ ವೈರಲ್. ಸರ್ಜರಿಗಾಗಿ ಮಧ್ಯಂತರ ಜಾಮೀನು ಕೊಟ್ಟಿರುವಂತಹ ಹೈಕೋರ್ಟ್ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ನೀವೀಗ ನೋಡ್ತಾ ಇದ್ರೆ ಈ ಫೋಟೋವನ್ನ. ಈ ಫೋಟೋ ಹೇಗೆ ಹೊರಗಡೆ ಬಂತು? ನಂಬರ್ 1. ಎರಡನೇದಾಗಿ ಇದೇ ಸಂದರ್ಭದಲ್ಲಿ ಯಾಕೆ ಈ ಫೋಟೋ ಸಿಕ್ಕಿದೆ ಅನ್ನೋದು. ಸೊ ನಾಳೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಿಗದಿಯಾಗಿದೆ. ಈಗಾಗಲೇ ನ್ಯಾಯಾಧೀಶರು ಕೂಡ ಕೇಳಿದ್ದಾರೆ. SPP ಪ್ರಸನ್ನಕುಮಾರ್ ಅವರ ಪ್ರಶ್ನೆನೂ ಅದೇನೆ. ಇವರು 6 ವಾರಗಳ ಬೇಲನ್ನು ತಗೊಂಡು ಇನ್ನೂ ಕೂಡ ಯಾಕೆ ಸರ್ಜರಿ ಮಾಡಿಲ್ಲ, ಸ್ಟಾರ್ಟ್ ಮಾಡಿಲ್ಲ ಅಂತ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಇದೀಗ ಈ ಫೋಟೋ ಇವತ್ತು ಬೆಳಗ್ಗೆ ಸಿಗುತ್ತೆ, ವೈರಲ್ ಆಗುತ್ತೆ. TV9 ಕೂಡ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿತ್ತು ಫೋಟೋವನ್ನ. ಆದ್ರೆ ಈ ಟೈಮ್ನಲ್ಲಿ ಈ ಫೋಟೋ ಬಂದಿರೋದು ಒಂದಷ್ಟು ಪ್ರಶ್ನೆ ಕಾರಣ ಆಗಿದೆ ಈಗ ಅಂತ. ಖಂಡಿತ ಅವಿನಾಶ್, ಯಾಕೆಂತಂದ್ರೆ ನಾಳೆ ಈ ಒಂದು ರೆಗ್ಯುಲರ್ ಬೇಲ್ ಸಂಬಂಧಪಟ್ಟಂತೆ ಆರ್ಗ್ಯುಮೆಂಟ್ ಇದೆ. ಈಗಾಗಲೇ ದರ್ಶನ್ ಪರ ವಕೀಲರು ಈಗಾಗಲೇ ಅದಕ್ಕೆ CV ನಾಗೇಶ್ವರ ಅವರ ಪರ ವಕೀಲರು ಈಗಾಗಲೇ ವಾದವನ್ನು ಮುಗಿಸಿದ್ದಾರೆ. ಈಗ ನಾಳೆ ಸ್ಪೆಷಲ್ PP ಪ್ರಸನ್ನಕುಮಾರ್ ಅವರು ಈಗ ವಾದವನ್ನ ಮಾಡ್ಬೇಕಾಯ್ತು. ಬೇಲ್ ಕೊಡಬಾರ್ದು ಅನ್ನೋದು ಈಗಾಗಲೇ ಅವರು ಅಬ್ಜೆಕ್ಷನ್ಸ್ ಅನ್ನು ಮಾಡಿದ್ದಾರೆ. ಬೇಲ್ ಕೊಡಬಾರ್ದು ಅನ್ನೋದು ಕೂಡ ಅವರು ತಿಳಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈಗ ಒಂದು ಫೋಟೋ ಒಂದು ವೈರಲ್ ಆಗಿದೆ. ಅವರು BGS ಹಾಸ್ಪಿಟಲ್ ಅಲ್ಲಿ ಇರುವಂತ ಒಂದು ಫೋಟೋ ಈಗ ವೈರಲ್ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಸಾಕಷ್ಟು ಅನುಮಾನ ಬರ್ತದೆ. ಯಾಕೆಂದ್ರೆ ಎಲ್ಲೋ ಈಗಾಗಲೇ ಅವರು ಇಂಟ್ರಿಮ್ ಬೇಲ್ ಅನ್ನ ತಗೊಂಡಿರು. 45 ಡೇಸ್ ಇಂಟ್ರಿಮ್ ಬೇಲ್ ತಗೊಂಡು ಅವರು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೊರಗಡೆ ಬಂದ್ರು. ಆದ್ರೆ 30 ದಿನ ಕಳೆದ್ರು ಕೂಡ ಇಲ್ಲಿವರೆಗೂ ಕೂಡ ಆಪರೇಷನ್ ಮಾಡಿಲ್ಲ. ಈಗ ಸಿಕ್ಕಿರುವಂತ ಒಂದಷ್ಟು ಮಾಹಿತಿ ಪ್ರಕಾರ ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಕೋರ್ಟ್ ಈ ಒಂದು ಪಬ್ಲಿಕ್ ಆದ್ರೆ ಈ ಒಂದು ಫೋಟೋ ಬೇಲ್ ರೆಗ್ಯುಲರ್ ಬೇಲ್ಗೆ ಸಿಕ್ಬೋದಾ ಅನ್ನೋ ಒಂದು ಅಂಶವು ಕೂಡ ಕುಡಿಬಹುದು ಅನ್ನೋದು ಈಗ ಒಂದು ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಇದಕ್ಕಿದ್ದಂಗೆ 30 ದಿನಗಳ ಇಲ್ಲದೆ ಇದ್ದಿದ್ದು ಫೋಟೋ ಅಲ್ಲಿ ಒಳಗಡೆ ಹಾಸ್ಪಿಟಲ್ದಿಂದ ಈಗ ಇದಕ್ಕಿದ್ದಂಗೆ ಹೊರಗಡೆ ಬಂದಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈಗ ಇದು ಇನ್ನೊಂದು, ಯಾಕೆಂದ್ರೆ ಇನ್ನ 15 ದಿನ ಆದ್ರೆ ಅವರು ಆಪರೇಷನ್ ಮಾಡಿಸ್ಕೋತಾರೋ ಬಿಡ್ತಾರೋ, 15 ದಿನ ಆದ್ರೆ ಅವರ ಇಂಟ್ರಿಮ್ ಬೇಲ್ ಏನಿದೆ ಅದು ಮುಗಿದೋಗುತ್ತೆ. ಅವ್ರು ಮತ್ತೆ ವಾಪಸ್ ಬಳ್ಳಾರಿ ಜೈಲ್ಗೆ ಹೋಗ್ಬೇಕಾಗತ್ತೆ. ಇದ್ರ ಮಧ್ಯದಲ್ಲಿ ಏನ್ ಇವಾಗ ಒಂದು ಅಪ್ಲೈ ಮಾಡಿದ್ದಾರೆ ರೆಗ್ಯುಲರ್ ಬೇಲ್, ಆ ಒಂದು ತೀರ್ಮಾನ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಯಾಕೆಂತಂದ್ರೆ ಈಗ ಆಪರೇಷನ್ ಮಾಡಿಸ್ಕೋತೀವಿ ಅಂತ ಹೊರಗಡೆ ಬಂದು ಸಾಕಷ್ಟು ಅವರು ಡೇಟು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಾವು ಡೇಟ್ ಹೇಳ್ತೀವಿ ಯಾವತ್ತು ಆಪರೇಷನ್ ಮಾಡ್ಬೇಕು ಅಂತ. ಯಾಕೆಂದ್ರೆ ತುರ್ತಿದೆ ಆಪರೇಷನ್ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದು ವಾದ ಹಿನ್ನೆಲೆಯಲ್ಲಿ ಮತ್ತೆ ಡಾಕ್ಟರ್ಸ್ ಏನು ರೆಕಮೆಂಡ್ ಮಾಡಿತ್ತು ಇವ್ರಿಗೆ ಆಪರೇಷನ್ ಅಗತ್ಯ ಇದೆ ಅಂತ, ಆ ಅನ್ವಯ ಇವ್ರಿಗೆ ಸಂಬಂಧಪಟ್ಟಂತೆ ಬೇಲನ್ನ ಕೊಟ್ಟಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಆಪರೇಷನ್ ಮಾಡಿಸ್ಕೊಂಡು ಒಂದೇ ಫಿಸಿಯೋಥೆರಪಿ ಮಾಡ್ಕೊತಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಇನ್ನ ಹಾಗಾಗಿ ಈ ಸಂಬಂಧಪಟ್ಟಂತೆ ಇದು ಎಲ್ಲೋ ಒಂದ್ ಕಡೆ ಅವರ ಬೇಲ್ಗೆ ಅನುಕೂಲ ಆಗುತ್ತಾ? ಯಾಕಂದ್ರೆ ರೆಗ್ಯುಲರ್ ಬೇಲ್ ಈ ಒಂದು ಫೋಟೋ ಹಾಸ್ಪಿಟಲ್ ಅಲ್ಲಿ ಇರುವಂತದ್ದು, ಈ ಒಂದು ಪ್ರಶ್ನೆಗಳು ಕೂಡ ಈ ಒಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಕಿರಣ್.